ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ನಾವು ಇಯರ್ಫೋನು ಬ್ಲೂಟೂತು ಅದು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ವಿ. ಆವಾಗ ನಂಗೂ ಅನಿಸ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಬ್ಲೂಟೂತ್ ಹೆಡ್ಸೆಟ್ನ ರಿವ್ಯೂ ಮಾಡ್ಕೊಂಡು ಬರೋಣ ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ಇಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸೀದಾ ಹೋಗೋಣ ನಮ್ಮ ಫೇವ್ರೆಟ್ ಶೋರೂಮ್ಗೆ. ನನ್ನ ಕೈಲಿ ಇದನ್ನು ನೀವು ನೋಡಿ ಏನೋ ಅವಾರ್ಡ್ ಬಂದಿದೆ ಅಂತ ತಿಳ್ಕೊಬೇಡಿ, ಬಟ್ ಆ್ಯಕ್ಚುಲಿ ಒಂದು ಅವಾರ್ಡ್ ವಿನ್ನಿಂಗ್ ಬ್ಲೂಟೂತ್ ಹೆಡ್ಸೆಟ್ನ ನನ್ನ ಕೈಲಿ ಇಟ್ಕೊಂಡಿದ್ದೀನಿ. 3-4 ಇಂಟರ್ನ್ಯಾಷನಲ್ ಅವಾರ್ಡನ್ನು ಈ ನೋಕಿಯಾದ ಬ್ಲೂಟೂತ್ ಹೆಡ್ಸೆಟ್ ಪಡ್ಕೊಂಡಿದೆ. ಒಂದೇ ನೋಟದಲ್ಲಿ ನಾವು ಅದ್ರ ಮೇಲೆ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ, ಯಾಕಂತಂದರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಡಿಸೈನ್ನ ಒಂದು ಬ್ಲೂಟೂತ್ ನಾನಂತೂ ಇವರೆಗೆ ನೋಡಿರಲಿಲ್ಲ. ಆ ಫಿನಿಶಿಂಗ್ ಏನಿದೆ, ಆ ಡಿಸೈನ್ ಏನಿದೆ ಅದ್ಭುತವಾಗಿದೆ. ನೋಡೋಣ ಈ ಫೋನ್ನ ಬ್ಲೂಟೂತ್ ಯಾವ ಥರ ಇದೆ ಅಂತ ಹೇಳ್ಕೊಂಡು. ಸೊ ರೆಗ್ಯುಲರ್ ನೀವು ಒಂದು ಸೈಡಿಗೆ ಹಾಕೋ ಬ್ಲೂಟೂತ್ ಹೆಡ್ಸೆಟ್ ಏನಿದೆ ಆ ಬ್ಲೂಟೂತ್ ಹೆಡ್ಸೆಟ್ ಥರನೇ ಇದೆ, ಬಟ್ ಅದನ್ನು ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಡಿಸೈನ್ ಮಾಡಿದ್ದಾರೆ. 1 ಬಟನ್ ಇದೆ ನಿಮಗೆ ಕಾಲ್ ಕನೆಕ್ಟ್ ಮತ್ತು ಡಿಸ್ಕನೆಕ್ಟ್ ಮಾಡೋದಕ್ಕೆ. ಸೊ ನಿಮ್ಮ ಕಿವಿಯಲ್ಲಿ ನೀಟಾಗಿ ಇದು ಫಿಕ್ಸ್ ಆಗುವಂತಹ ಒಂದು ಅದ್ಭುತ ಡಿಸೈನ್ ಇದೆ. ಪ್ಲಸ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೇ ಅದನ್ನು ಕನೆಕ್ಟ್ ಮಾಡೋದಕ್ಕೂ ಕೂಡ ಬೇರೆ ಕನೆಕ್ಟಿಂಗ್ ಡಿವೈಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಡಿಸೈನ್ ಏನಿದೆ, ಈ ಒಂದು ಬ್ಲೂಟೂತ್ ಹೆಡ್ಸೆಟ್ ಏನಿದೆ, ಸಾಧಾರಣ ಒಂದು 5 ಗಂಟೆಗಳ ತನಕ ಇದರಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಹೊಂದಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಯೂಶ್ವಲಿ ನೋಕಿಯಾ ಫೋನ್ಗಳು ನೋಕಿಯಾದ ಸ್ಮಾಲ್ ಪಿನ್ ಚಾರ್ಜಲ್ಲಿ ಏನು ಬರ್ತಿತ್ತು, ಇತ್ತೀಚೆಗೆ ವರ್ಲ್ಡ್ ವೈಡ್ ನಾರ್ಮ್ ಏನಾಗಿದೆ ಅಂತಂದರೆ ಎಲ್ಲನೂ ಕೂಡ ಮೈಕ್ರೋ USB ಚಾರ್ಜಿಂಗ್ನಲ್ಲಿ ಬರಬೇಕು ಅಂತ. ಸೊ ಹಾಗಾಗಿ ಈ ಬ್ಲೂಟೂತ್ ಹೆಡ್ಸೆಟ್ ಕೂಡ ಮೈಕ್ರೋ USB ಚಾರ್ಜರ್ನ ಹೊಂದಿದೆ ಇದ್ರ ಜೊತೆಗೇ. ಓವರಾಲ್ ಆಗಿ ಸಾಧಾರಣ 4,900 ರೂಪಾಯಿಯ ಈ ಒಂದು ಬ್ಲೂಟೂತ್ ಹೆಡ್ಸೆಟ್, ಇದರ ಡಿಸೈನ್ಗೆ ಈ ಬ್ಲೂಟೂತ್ ಹೆಡ್ಸೆಟ್ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನನಗಂತೂ ಅವಾರ್ಡ್ ಸಿಕ್ಕಿಲ್ಲ, ಆದರೆ ಆ ಅವಾರ್ಡ್ ಥರ ಕಾಣೋ ಅವಾರ್ಡ್ ವಿನ್ನಿಂಗ್ ಬ್ಲೂಟೂತ್ ನೋಡೋದಕ್ಕೆ ಚೆನ್ನಾಗಿತ್ತು. ಅದನ್ನು ಯೂಸ್ ಮಾಡೋದಕ್ಕೆ ಇನ್ನೆಷ್ಟು ಚೆನ್ನಾಗಿರುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಫೋನು ಕೂಡ ಅದನ್ನು ಯೂಸ್ ಮಾಡೋದಕ್ಕೆ ನಂಗೆ ಆಸೆ ಆಗ್ತಾ ಇದೆ, ಕಾಯ್ತಾ ಇದ್ದೀನಿ. ಆದರೆ ಈಗ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ HTC One X ಮೊಬೈಲ್ ಮತ್ತು ಟಾಟಾ ಫೋಟಾನ್ ಮ್ಯಾಕ್ಸ್ ಡೇಟಾ ಕಾರ್ಡ್ಗಳನ್ನು. HTC One X HTC ಕಂಪನಿಯ ಇದುವರೆಗಿನ ದಿ ಬೆಸ್ಟ್ ಎನ್ನಬಹುದಾದ ಹೈ ಎಂಡ್ ಸ್ಮಾರ್ಟ್ಫೋನ್. ಈ ಮೊಬೈಲ್ ಫೋನ್ನಲ್ಲಿ ಕ್ವಾಡ್ ಕೋರ್ ಪ್ರೊಸೆಸರ್ ಅಳವಡಿಸಿರೋದು ಇದರ ಹೆಗ್ಗಳಿಕೆ. .7 ಇಂಚಿನ HD ಸ್ಕ್ರೀನ್ ಇರುವ ಈ ಸ್ಮಾರ್ಟ್ಫೋನ್ ಫುಲ್ HD ವಿಡಿಯೋ ಸೌಲಭ್ಯ ಹೊಂದಿದೆ. ಆಂಡ್ರಾಯ್ಡ್ 4.0 ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅವತರಣಿಕೆಯೊಂದಿಗೆ ಇದು ಕಾರ್ಯನಿರ್ವಹಿಸುತ್ತೆ. 8 ಮೆಗಾ ಪಿಕ್ಸೆಲ್ ಕ್ಯಾಮೆರಾ, 1.3 MP ಫ್ರಂಟ್ ಕ್ಯಾಮೆರಾ, 32 GB ಇಂಟರ್ನಲ್ ಮೆಮೊರಿ, 1 GB ರ್ಯಾಮ್, ಬೀಟ್ಸ್ ಆಡಿಯೋ, 1800 mAh ಸಾಮರ್ಥ್ಯದ ಬ್ಯಾಟರಿ ಈ ಮೊಬೈಲ್ನ ಇನ್ನಿತರ ವಿಶೇಷತೆಗಳು. ಟಾಟಾ ಫೋಟಾನ್ ಮ್ಯಾಕ್ಸ್. ಟಾಟಾ ಕಂಪನಿಯ ಹೊಸ ಹೈ ಸ್ಪೀಡ್ ಇಂಟರ್ನೆಟ್ ಆಕ್ಸೆಸ್ ಸರ್ವಿಸ್ ಇದು. 800 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿ ಇರೋದ್ರಿಂದ ಕನೆಕ್ಟಿವಿಟಿ ವಿಷಯದಲ್ಲಿ ನಿಖರತೆ ಇದೆ ಅನ್ನುತ್ತೆ ಕಂಪನಿ. .2 Mbps ಡೌನ್ ಲಿಂಕ್ ಮತ್ತು 3.6 Mbps ಡೌನ್ ಲಿಂಕ್ ಸ್ಪೀಡ್ ಹೊಂದಿರೋ ಫೋಟಾನ್ ಮ್ಯಾಕ್ಸ್ ಪ್ಲಸ್ ನೊಂದಿಗೆ ಭಾರತದಾದ್ಯಂತ ಉಚಿತ ರೋಮಿಂಗ್ ಸೇವೆ ಲಭ್ಯ ಇದೆ. ಸುಧಾರಿತ ಸಿಗ್ನಲ್ ರಿಸೆಪ್ಷನ್, ಸರಳವಾದ ಡೇಟಾ ಪ್ಲಾನ್ಗಳು ಫೋಟಾನ್ ಮ್ಯಾಕ್ಸ್ನ ಇನ್ನಿತರ ವೈಶಿಷ್ಟ್ಯಗಳು.
ನಾನು ಪ್ರತಿ ವಾರ ಹೇಗೆ ರೈಟ್ ಟೈಮ್ ಬಂದು ರೈಟ್ ಟೈಮ್ಗೆ ಎಲ್ಲ ಹೇಳಕ್ ಶುರು ಮಾಡ್ತೀನೋ ಹಾಗೆ ರೈಟ್ ಟೈಮ್ಗೆ ಎಲ್ಲ ಮುಗಿಸಿ ಹೊರಡೋದು ಕೂಡ ನನ್ನ ಜವಾಬ್ದಾರಿ. ಹಾಗಾಗಿ ಈಗ ನಮ್ಮ ಪ್ರೋಗ್ರಾಮ್ನ ಮುಗಿಸೋ ಸಮಯ ಬಂದಿದೆ. ಮತ್ತೆ ಮುಂದಿನ ವಾರ ಕೂಡ ನಾನು ಖಂಡಿತ ರೈಟ್ ಟೈಮಿಗೆ ಸಿಗ್ತೀನಿ. ಸೊ ಸಿ ಯು ನೆಕ್ಸ್ಟ್ ವೀಕ್. ಇವತ್ತಿನ ಎಪಿಸೋಡ್ ನಿಮ್ಗೆ ಲೈಕ್ ಆಗಿದ್ರೆ ಫೇಸ್ಬುಕ್ನಲ್ಲಿರೋ ನಮ್ಮ ಪೇಜನ್ನು ಲೈಕ್ ಮಾಡಿ, ಟ್ವಿಟರ್ನಲ್ಲಿ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಇಲ್ಲಿ ಬರೆದು ಕಳಿಸಿ. feedback@suvarnanews.in. ಈ ನಮ್ಮ ಎಪಿಸೋಡ್ ನೋಡೋಕ್ ಮಿಸ್ ಆಗಿದ್ರೆ suvarnanews.tvಗೆ ಭೇಟಿ ಕೊಡಿ. ಈಗ ನಾನು ರೈಟ್ ಕ್ಲಿಕ್ ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.